ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗಲೂ ಕಡೆದಾಗ ಹೇಳ್ತಾ ಇವನೇ ಅವ್ನು ಚೆನ್ನಾಗಿರೋದು ಇಲ್ದೇ ಇರೋದು ಎಲ್ಲ ನಿನ್ ಕೈಲಿ ಐತೆ. ಬಿರಿನೇ ಒಂದು ತೀರ್ಮಾನ ತಕೋ. ಏನಮ್ಮ ಇನ್ನೂ ಇಲ್ಲೇ ಇದೆಯಾ? ಏನು ಸಮಾಚಾರ? ಓ, ನನ್ನ ಗಂಡ ಜೈಲಿಂದ ಬಂದ್ಬಿಟ್ಟ. ಅವನ ಹತ್ರ ಸಂಸಾರ ಮಾಡ್ಕೊಂಡಿರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಕೊಟ್ಟು ಮಾತೆಲ್ಲ ಮರ್ತ್ಬಿಟ್ಟ ಹೆಂಗೆ? ಏನು ಸುಮ್ಮನೆ ನಿಂತಿದ್ಯಲ್ಲ? ನಿನ್ನೆ ಕೇಳ್ತಾ ಇರೋದು. ಯಾವಾಗ ಹೋಗ್ತಾ ಹೇಳು? ಇಲ್ಲ ಮಾವ, ನಾನು ಹೋಗ್ತೀನಿ. ದಯವಿಟ್ಟು ನನಗೆ ಒಂದೇ ಒಂದು ದಿನ ಟೈಮ್ ಕೊಡಿ. ಓ, ಒಂದು ದಿವಸ ಟೈಮ್ ಕೊಡಬೇಕು. ಈಗ ಒಂದು ದಿವಸ ಅಂತ ಕೇಳ್ತೀಯ, ನಾಳಿಕೆ ಒಂದು ವಾರ ಅಂತ ಹೇಳ್ತೀಯ, ಆಮೇಲೆ ಒಂದು ತಿಂಗಳು ಅಂತ ಹೇಳ್ತೀಯ, ಆಮೇಲೆ ಇನ್ನು ಯಾಕೆ ಇಲ್ಲೇ ಇದ್ಬಿಡ್ತೀನಿ ನಿಂತೀಯ. ಅವೆಲ್ಲ ಆಗೋದಿಲ್ಲಮ್ಮ. ನಾನು ನೀನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೀನಿ ತಾನೇ, ನೀನು ಅದನ್ನೇ ಉಳಿಸ್ಕೋಬೇಕು ಆಟೆಯ. ಅಲ್ಲ ಮಾವ, ಒಂದು ದಿನ ಕೇಳ್ತೀನಿ. ಸುಮ್ಮನೆ ರಮ್ಮ ಸಾಕು. ನಾನಾಗಿ ನಿನ್ನ ಆಚೆಗೆ ತಳ್ಳೋದಕ್ಕಿಂತ ಮುಂಚೆ ನೀನಾಗಿ ನೀನು ಹೋದರೆ ಮರ್ವಾದ ಇರ್ತದೆ ಆಟೆಯ. ನೋಡೋ, ಇದೆಲ್ಲ ಸಿದ್ದೇಗೌಡ ಗೊತ್ತಾದೆ, ದೊಡ್ಡ ಕಥೆನೇ ಆಗೋಯ್ತದೆ. ಸಿದ್ದೇಗೌಡ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನೀನು ನಿನ್ನ ಮನೇಲಿ ಇರ್ಕೂಡ್ದು. ಉಂಡು. ನಮಸ್ಕಾರ ಸರ್. ಓ ಜೈನ್ ಸರ್, ನಮಸ್ತೆ. ಪ್ಲೀಸ್ ವೆಲ್ಕಮ್. ನಿಮ್ಮನ್ನು ಮತ್ತೆ ಈ ಕಾಲೇಜ್ನಲ್ಲಿ ನೋಡಿ ತುಂಬ ಖುಷಿ ಆಯಿತು. ಪ್ಲೀಸ್ ವಿಸಿಟಿಂಗ್. ವೆಂಕಟೇಶ್ ಸರ್ಗೆ ಒಂದು ಕಾಫಿ. ಹಾಂ, ಓಕೆ ಸರ್, ಶೋ ಸರ್. ಹೇಳಿ ಸರ್, ಏನು ಸಮಾಚಾರ? ನೀವು ಹಾಗೆಲ್ಲ ಬರೋರಲ್ಲ, ಬಂದಿದ್ದೀರಿ ಅಂದರೆ ಏನೋ ವಿಷಯ ಇರಬೇಕು. ಹೇಳಿ ಸರ್. ಯು ರೈಟ್ ಸರ್. ನನ್ನ ವೈಫ್ ಜಾನ್ವಿಯವರು ಇದೇ ಕಾಲೇಜ್ನಲ್ಲಿ ಓದಿದ್ದು ನಿಮ್ಗಾಗಲೇ ಗೊತ್ತು. ಅವ್ರ ಬ್ಯಾಚಿನ ಸ್ಟೂಡೆಂಟ್ಸ್ದು ಲಾಸ್ಟ್ ಔಟ್ಪುಟ್ ಡೀಟೇಲ್ಸ್ ಬೇಕಾಗಿತ್ತು. ಅದು ನಿಮ್ಗೆ ಯಾಕೆ ಸರ್? ಯು ಸಿ ಸರ್, ಕಾಫಿ. ಸರ್, ವಿಷಯ ಏನು ಅಂತಂದರೆ, ನನ್ನ ವೈಫ್ ಜಾನ್ವಿ ಅವ್ರಿಗೆ ಈ ಕಾಲೇಜು ಅಂದರೆ ತುಂಬ ಇಷ್ಟ. ಅವ್ರ ಫ್ರೆಂಡ್ಸ್ ಕಂಡರೂ ಅವ್ರಿಗೆ ಪ್ರಾಣ. ನಮಗೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ವರ್ಷಾನುವರ್ಷ ಇಂತಿಷ್ಟು ಜನ ತೊಗೋಬೇಕು ಅನ್ನೋ ಕರಾರಿರುತ್ತೆ. ಈ ವರ್ಷ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ನ ಹೈರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಆ್ಯಂಡ್ ಆಲ್ಸೋ ಜಾನ್ವಿಯವ್ರ ಬ್ಯಾಚ್ಮೇಟ್ಸ್ ಯಾರಾದರೂ ಇದ್ದರೆ ಅವ್ರನ್ನೂ ರೆಕ್ರೂಟ್ ಮಾಡೋಣ ಅಂತ. ಆ್ಯಂಡ್ ಅವ್ರಿಗೇನಾದರೂ ಮುಂದೆ ಓದಬೇಕು ಅಂತ ಆಸೆ ಇದ್ದರೂ ಡೆಫಿನೆಟ್ಲಿ ಅದನ್ನು ಸ್ಪಾನ್ಸರ್ ಮಾಡ್ಬೋದು. ಹಾಗಾಗಿ ಆ ಲಿಸ್ಟ್ ಬೇಕಿತ್ತು. ನಿಮ್ಮ ಉದ್ದೇಶ ಏನೋ ಚೆನ್ನಾಗಿದೆ, ಆದರೆ ಸ್ಟೂಡೆಂಟ್ಸ್ ಡೇಟಾಗೆಲ್ಲ ಕೊಡೋಕ್ಕಾಗೋದಿಲ್ಲ. ಅದು ತುಂಬ ಕಾನ್ಫಿಡೆನ್ಷಿಯಲ್ ಸರ್. ಮ್ಯಾನೇಜ್ಮೆಂಟ್ಗೆ ಏನಾದರೂ ವಿಷಯ ಗೊತ್ತಾದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಜೊತೆಗೆ ಏನಾದರೂ ಮಿಸ್ಯೂಸ್ ಆದರೆ ಕಾಲೇಜ್ಗೆ ಕೆಟ್ಟ ಹೆಸರು, ಮತ್ತು ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇದೆ. ಸೊ ಐ ಆಮ್ ಹೆಲ್ಪ್ಲೆಸ್ ಸರ್. ಸರ್, ನೀವು ತುಂಬ ಎಕ್ಸ್ಟ್ರೀಮಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಸ್ಟೂಡೆಂಟ್ಸ್ಗಾಗಲಿ ಈ ಕಾಲೇಜ್ಗಾಗಲಿ ಕೆಟ್ಟ ಹೆಸರು ಬರೋ ರೀತಿಲಿ ನಾನು ನಡ್ಕೊಳ್ಳಲ್ಲ. ಆ್ಯಂಡ್ ಹಾಗೇನಾದರೂ ಆದರೂ ನಾನು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೋತೀನಿ, ಐ ಪ್ರಾಮಿಸ್. ಸಾರಿ ಸರ್, ನಾನು ನಿಮಗೆ ಭರವಸೆ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲ ಸರ್, ಹಾಗಾದರೆ ಬೇರೆ ದಾರಿನೇ ಇಲ್ವಾ? ಯಾರಿಗಾರು ಬಂದು ಸ್ಟೂಡೆಂಟ್ನ ಸಪೋರ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ ಅದಕ್ಕೆ ಬೆಲೆನೇ ಇಲ್ವಾ ಸರ್? ಹಾಂ, ಒಂದು ದಾರಿ ಇದೆ ಸರ್. ನೀವು ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ಯೂನಿವರ್ಸಿಟಿಯಿಂದಲೂ ಪರ್ಮಿಷನ್ ತೊಗೊಳ್ಳಿ. ನಾನು ಒಂದು ಸಲ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ತೀನಿ ಸರ್. ಈಗಲೇ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಂದು ಕೂಡ ಬರೀ ನಿರಾಶೆನೇ ಆಯಿತು. ಎಲ್ಲಿ ಜಯಂತ ಪ್ರಯತ್ನ ಬಿಡಬಾರ್ದು. ಇಟ್ಸ್ ಆಲ್ ರೈಟ್ ಸರ್, ನೀವಿಷ್ಟು ಹೇಳಿದ್ರಲ್ಲ, ಇದೇ ನನ್ನ ಭರವಸೆ. ಉಳಿದಿದ್ದ ಡೀಟೇಲ್ಸ್ನ ನಾನು ಆಮೇಲೆ ಫಾಲೋ ಅಪ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಲಕ್ಷ್ಮಿ, ಏನಾದರೂ ಈರುಳ್ಳಿ ಸ್ಪೂನು ಇಟ್ಕೊಳ್ಳೋದಕ್ಕಾಗಲ್ಲ? ಇಲ್ಲಿ ಬಿಡಿ, ಇದು ಹಾಕ್ಬಿಡಿ. ಎಷ್ಟಾಯ್ತು ಲೆಕ್ಕ ಹಾಕಿ.
ಎಷ್ಟಾಯ್ತಪ್ಪ? ಟೋಟಲ್ ಮೇಡಮ್ 2300 ಆಯ್ತು ಮೇಡಮ್. 2300? ಹಾ, ಮೇಡಮ್. ಇಷ್ಟು ಪಾತ್ರೆಗೆ ಏನ್ ರೇಟ್ ಹೇಳ್ತೀಯಪ್ಪ ನೀನು? ಇಲ್ಲ ಮೇಡಮ್, ನಾ ಎಲ್ಲ ರೇಟಲ್ಲಿ ಕಡಿಮೆನೇ ಮಾಡಿದ್ದು ಮೇಡಮ್. ಈಗ ನೋಡು, ನಾನು ಮದುವೆ ಆದಾಗಿಂದ ಬೇಕಾದಷ್ಟು ಪಾತ್ರೆಗಳನ್ನ ತೊಗೊಂಡಿದ್ದೀನಿ. ನನಗೆ ಈ ರೇಟೆಲ್ಲ ಹೇಳಬೇಡ. ಈಗ ನಾನೊಂದು ರೇಟ್ ಹೇಳ್ತೀನಿ, ಆ ರೇಟಿಗೆ ಕೊಡೋಂಗಿದ್ರೆ ಕೊಡು. ಹೇಳಿ ಮೇಡಮ್. 1800 ರೂಪಾಯಿ ಕೊಡ್ತೀವಿ. 1800 ತುಂಬ ಕಡಿಮೆ ಆಗುತ್ತೆ ಮೇಡಮ್. ಅದು ಕರೆಕ್ಟ್ ರೇಟ್ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್, ಅಷ್ಟು ರೇಟ್ ಬರಲ್ಲ ಮೇಡಮ್. ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ತೀವಿ ಅಷ್ಟೇ. ನೋಡು, ನಾವು ಇಲ್ಲೇ ಮನೆ ಮಾಡಿದ್ದೀವಿ. ನನ್ಗೆ ಇನ್ನೊಂದಷ್ಟು ಪಾತ್ರೆಗಳು ಬೇಕಾಗತ್ತೆ, ಬರ್ತಿರ್ತೀವಿ. ನೋಡ್ಬಿಟ್ಟು ಕೊಡಪ್ಪ. ಸರಿ ಮೇಡಮ್, ಕೊಡಿ ಮೇಡಮ್. ಇದೆಲ್ಲ ಪ್ಯಾಕ್ ಮಾಡಿಬಿಡಿ. ಹಾಂ ಮೇಡಮ್. ಹಾಗಾದ್ರೆ ಅವ್ರ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಅವ್ರು ನಮ್ಮನೆಗೆ ಎಷ್ಟೊಂದು ಸಲ ಬಂದಿದ್ದಾರೆ ಗೊತ್ತಾ? ಯಾಕೆ ನೀನು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ? ಅವ್ರ ಕಣ್ಣಿಗೆ ಬಿಡು, ನನ್ನ ಕಣ್ಣಿಗೂ ಕಾಣಿಸ್ಲಿಲ್ಲ ರಜನ. ಯಾಕೆ ಹಿಂಗೆಲ್ಲ ಮಾಡ್ದೆ? ಇದು ನಿಮ್ಮನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ವಿಶ್ವ. ಸರ್ ಮತ್ತೆ ಅಮ್ಮ ನಿನ್ನ ತಂದೆ ತಾಯಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಜೀವನನೇ ಬೇಡ ಅಂತ ಹೊರಟೋಳ್ಗೆ ಆಕಸ್ಮಿಕವಾಗಿ ನಿಮ್ಮ ತಂದೆ ಸಿಕ್ಕಿದ್ರು. ಎಲ್ಲೂ ಹೋಗಬೇಡ, ನಮ್ಮನೇಲೆ ಬಂದಿರು ಅಂತ ಕರ್ಕೊಂಡು ಬಂದರು. ಯಾರ ಕಣ್ಣಿಗೂ ಬೀಳಲೇಬಾರ್ದು ಅಂದ್ಕೊಂಡೊಳಗೆ ಒಂದು ಆಸರೆ ಸಿಕ್ತಲ್ಲ ಅಂತ ನಾನು ಇದ್ದೆ. ಇತ್ತೀಚೆಗೆ ಗೊತ್ತಾಗಿದ್ದು ಇದು ನಿಮ್ಮನೆ ಅಂತ. ನಿನಗೆ ನಾನು ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಇಲ್ಲಿಂದ ಹೊರಟೋಗ್ಬೇಕು ಅಂದ್ಕೊಂಡೆ, ಆದರೆ ಅದಾಗಲಿಲ್ಲ ಅಷ್ಟು. ಆಯಿತು, ಅದು ನಮ್ಮನೆ. ನಾನು ಅಲ್ಲಿ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಆದರೂ ನನ್ನ ಹತ್ರ ಮಾತಾಡ್ಬೋದಿತ್ತಲ್ಲ, ಇರೋ ವಿಷಯನ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲ. ಒಬ್ಬ ಗೆಳೆಯ ಇದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟ ಜನ. ಮರ್ತಿರ್ಲಿಲ್ಲ ಕಣೋ, ಆದರೆ ಪರಿಸ್ಥಿತಿ ಹಾಗಿತ್ತು ಅಷ್ಟೆ. ಅದ್ಬಿಡು, ನೀನು ನನಗೆ ಹೇಳ್ತಾ ಇದೆಯಲ್ಲ ವಿಷಯ ಮುಚ್ಚಿಟ್ಟಿದ್ಯಾ ಅಂತ. ಆದರೆ ನೀನು ನನ್ನಿಂದ ಮುಖ್ಯವಾದ ವಿಷಯ ಮುಚ್ಚಿಟ್ಟಿದ್ಯಲ್ಲ, ಅದ್ಯಾಕೆ? ನಾನು ಯಾವ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟಿದ್ದೀನಿ ಜನ? ನಿನ್ನ ಪ್ರೀತಿ ವಿಷಯ. ನೀನಿಷ್ಟು ವರ್ಷದಿಂದ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಆ ಹುಡುಗಿ ಯಾರು? ಯಾಕೆ ಸುಮ್ಮನೆ ಇದೆಯಾ? ಇನ್ನೂ ನನ್ನಿಂದ ಆ ವಿಷಯನ ಮುಚ್ಚಿಡ್ಬೋದು ಅಂತ ಅನ್ಕೊಂಡಿದ್ಯಾ? ಯಾರು ಅಂತ ಹೇಳೋ. ಲಕ್ಷ್ಮೀ ನಿವಾಸ